ಒಂದ್ಸಾರಿ ವಿಸಿಟ್ ಮಾಡಿ ಈ ಲೋಕದಲ್ಲೇ ಕಳೆದೋಗ್ತೀರಾ. ಹೌದು, ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ. ಬಂದು ಒಂದಷ್ಟೊತ್ತು ಇಲ್ಲಿ ಕಳೆದ್ರೆ ಈ ಜಾಗ ನಿಮಗೆ ಪರಿಚಯಿಸುತ್ತೆ ತೇಜಸ್ವಿಯವರ ಲೋಕವನ್ನ. ಕೊಟ್ಟಿಗೆಹಾರದಿಂದ ಚಾರ್ಮಾಡಿ ಹೋಗೋ ದಾರಿಯಲ್ಲಿರೋ ಈ ತೇಜಸ್ವಿ ಲೋಕಕ್ಕೆ ನಾನು ಹೋಗಿದ್ದೆ. ಆಲ್ಮೋಸ್ಟ್ 1-2 ಗಂಟೆಗಳನ್ನ ಇಲ್ಲೇ ಕಳೆದೆ. ಒಂದು ಸುಂದರವಾದ ತೊಟ್ಟಿ ಮನೆಯ ರೀತಿರೋ ಈ ಕಟ್ಟಡದೊಳಗೆ ಕಾಲಿಟ್ಟೊಳಗೆ ಹೋದ್ರೆ ಕಣ್ಣು ಹಾಯಿಸಿದಲ್ಲೆಲ್ಲ ಕಾದಂಬರಿಗಳ ಮೂಲಕ ಕಾಡಿದ ಕವಿಯ ಸಾಲುಗಳು, ಅದೆಷ್ಟೋ ಯುವಕರನ್ನ ಪ್ರೇರೇಪಿಸಿದ ಪೂಚಂತೆಯವರ ಫೋಟೋಗಳು, ಈ ಕವಿಯ ಕುಂಚದಲ್ಲಿ ಮೂಡಿದ ಹಲವಾರು ಚಿತ್ರಗಳೇ ಕಾಣಿಸ್ತವೆ. ಇದರ ಪಕ್ಕದಲ್ಲೇ ವಿಸ್ತಾರವಾದ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಹಸಿರೇ ಕಾಣೋ ಒಂದು ಗಾಜಿನ ಓದಿನ ಮನೆಯಲ್ಲಿ ಕೂತೋದಕ್ಕೆ ಸಾಕಷ್ಟು ಪುಸ್ತಕಗಳು ಸಿಗ್ತವೆ. ಇನ್ನು ಇಲ್ಲಿಂದ ಒಳಗೋದ್ರೆ ತೇಜಸ್ವಿ ಲೋಕದಲ್ಲಿರೋ ಈ ಪ್ರಾಚೀನ ವಸ್ತುಗಳ ಲೋಕದಲ್ಲೇ ಕಳೆದೋಗ್ಬಿಡಬಹುದು. 100 ವರ್ಷದಷ್ಟು ಹಳೆಯ ಮಲೆನಾಡಿನ ಮನೆಗಳಲ್ಲಿ ಬಳಸಿದ ವಸ್ತುಗಳು, ಆಗಿನ ಆಯುಧಗಳು, ಕ್ಯಾಮೆರಾಗಳು ಇವೆಲ್ಲವನ್ನ ಕಾಣಬಹುದು. ಇನ್ನು ಮಲೆನಾಡಿನಲ್ಲಿ ಕಂಡುಬರೋ 100 ಅಪರೂಪದ ಕೀಟಗಳ ಲೋಕದ ದರ್ಶನವನ್ನು ಕೂಡ ಮಾಡಬಹುದು. ಈ ಲೋಕದಲ್ಲೇ ಒಂದಷ್ಟೊತ್ತು ಕಳೆದಾಗ ಪ್ರತಿ ಜಾಗವನ್ನ ನೋಡಿದಾಗ ನನಗನ್ಸಿದ್ದು, ಒಬ್ಬ ವ್ಯಕ್ತಿ ತನ್ನ ಸಾಧನೆಗಳ ಮೂಲಕ ಸತ್ತ ಮೇಲೂ ಬದುಕಿರಬಹುದು. ಆ ವ್ಯಕ್ತಿಯ ಬದುಕಿದ ರೀತಿಯನ್ನ ತೋರ್ಸೋಕೆ ಇಂಥ ಪ್ರತಿಷ್ಠಾನಗಳಿಂದ ಮಾತ್ರ ಸಾಧ್ಯವಾಗಬಹುದು. ಸೊ ನೀವು ಕೂಡ ಒಂದ್ಸಾರಿ ವಿಸಿಟ್ ಮಾಡಿ. ಯಾಕಂದ್ರೆ ತೇಜಸ್ವಿಯವರ ಬದುಕು ನನ್ನಂತ ಅದೆಷ್ಟೋ ಜನಕ್ಕೆ ಸ್ಫೂರ್ತಿ. ಆ ಬದುಕಿನ ಅನಾವರಣ ನಿಮಗಿಲ್ಲ ಆಗತ್ತೆ.